ಇವತ್ತು 2ನೇ ವರ್ಷದ ಗಣೇಶೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದಾರೆ. ನಿಮಗೆಲ್ಲರಿಗೆ ಗಣೇಶ, ನಮಗೆಲ್ಲರಿಗೂ ಗಣೇಶ ನಿಮ್ಮ ಪೂಜೆಯಿಂದ ನಮಗೆಲ್ಲರಿಗೂ ದೇವರು ಅನುಗ್ರಹ ಮಾಡಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ. ಬೊಗ್ಗುಸ್ವಾಮಿ ನಿವಾಸಿಗಳ ಒಂದು ಈ ಲೇಔಟಲ್ಲಿ ಸಾಕಷ್ಟು ಮೂಲಭೂತ ಸೌಕರ್ಯಗಳ ಕೊರತೆಗಳು ಇದೆ. ಪ್ರಾಯಶಃ ಅದೆಲ್ಲವನ್ನು ಪೂರೈಸಬೇಕಾದ್ದು ಸರ್ಕಾರದ ಕರ್ತವ್ಯ ಅಂತ ನಾನು ಭಾವಿಸ್ತಾ ಇದ್ದೇನೆ. ಈಗಾಗಲೇ ರಸ್ತೆಯ ಬಗ್ಗೆ ಸಮಸ್ಯೆ ಇದೆ ಅಂತ ಹೇಳಿದ್ವಿ. ಈಗ ನಾನು ಯಾವುದೇ ಭರವಸೆ ಕೊಡುವಂಥ ಹಂತದಲ್ಲಿ ಇಲ್ಲ. ಈಗ ಇನ್ನೊಂದು 2.5 ವರ್ಷ ಹೋದ ಮೇಲೆ ನಿಮ್ಮೆಲ್ಲರ ಹಾರೈಕೆ ಇದ್ದರೆ, ದೇವರ ಅನುಗ್ರಹ ಇದ್ದರೆ ಹಾಗೆ ಏನಂತ ನೋಡೋಣ. ಈಗ ಆದರೆ ಒಂದು ಸ್ಪಷ್ಟ, ನಿಮ್ಮ ಜೊತೆ ನಿಮ್ಮ ಸುಖ ದುಃಖಗಳಲ್ಲಿ, ಅಂದರೆ ನಿಮ್ಮದು ಯಾವುದೇ ಸಂಕಷ್ಟದಲ್ಲಿಯೂ ನಿವಾಸಿಗಳದ್ದು ನಾಳೆ ಯಾವುದೇ ಸಮಸ್ಯೆಗಳು ಬಂದಾಗ ನಿಮ್ಮ ಜೊತೆ ನಾನು ಗಟ್ಟಿಯಾಗಿದ್ದೇನೆ. ಇದರಲ್ಲಿ ಯಾರು, ಯಾಕಂದರೆ ನಾನು ಈ ಬೊಗ್ಗುಸ್ವಾಮಿ ಲೇಔಟ್ನ ಈ ಒಂದು ಫ್ಲ್ಯಾಟ್ ಕಾನ್ಸೆಪ್ಟನ್ನು ಭಾಳ ನಿರೀಕ್ಷೆ ಇಟ್ಟು, ಭಾಳ ಕನಸಿಟ್ಟು ಪ್ರಾರಂಭ ಮಾಡಿದ್ದೆ ಮತ್ತು ಇದಕ್ಕೆ ತುಂಬ ಪರಿಶ್ರಮ ಪಟ್ಟಿದ್ದೇನೆ. ಹಿಂದೆ ಪ್ರಮೋದ್ ಮಧ್ವರಾಜರು ಶಾಸಕರಾಗಿದ್ದಾಗ ಇದನ್ನು ನಿವೇಶನವಾಗಿ ಕೊಡುವಂಥ ಯೋಚನೆಯನ್ನು ಮಾಡಿದ್ರು. ಅಂದರೆ ಒಂದು ಕಾಲು ಸೆನ್ಸ್ನಾಗೆ ಸಣ್ಣ ಸಣ್ಣ ಪೀಸ್ ಮಾಡಿ ಒಂದು ಕಾಲು ಸೆನ್ಸ್ಗೆ ಒಬ್ಬರಿಗೆ ಕೊಡೋದು ಅಂತ ಆ ಚುನಾವಣೆಗಿಂತ ಮೊದಲು ಚೀಟಿ ತೆಗೆದು ಒಬ್ಬೊಬ್ಬರಿಗೆ ಯಾವ್ಯಾವ ಸೈಟ್ ಅಂತ ಆಗಿತ್ತು. ಮತ್ತು ಅದು ಮಾಡಿದರೆ ನಿವಾಸಿಗಳ ಮೂಲಭೂತ ಸೌಕರ್ಯ ಒಂದು ಕಾಲು ಸೆನ್ಸಿಗೆ ಏನೂ ಮಾಡಲಿಕ್ಕಾಗಲ್ಲ, ಮತ್ತು ಕೊಟ್ಟರು ಅಷ್ಟು ಜನ ಕೊಡಲಿಕ್ಕಾಗಲ್ಲ. ಆಮೇಲೆ ನಾನು ಅದಕ್ಕೆ ಅಂದರೆ ಅದರ ಹಿಂದಿನ ಬಾರಿ ನಾನು 8-13 ಇರುವಾಗಲೇ ಒಂದು ಫ್ಲ್ಯಾಟ್ ಮಾಡೋದು ಅಂತ ಯೋಚನೆ ಮಾಡಿದ್ದೆ. ಅದನ್ನು ಇಲ್ಲಿ ಕಾರ್ಯರೂಪಕ್ಕೆ ಅಂತೇಳಿ ಯಾವುದು ಚೀಟಿ ತೆಗೆದದ್ದು ಹಕ್ಕುಪತ್ರ ಕೊಟ್ಟಿರಲಿಲ್ಲ. ಹಕ್ಕುಪತ್ರ ಕೊಟ್ಟಿದ್ದರೆ ಮತ್ತೆ ನಮ್ಗೆ ಇದನ್ನು ಕನ್ವರ್ಟ್ ಮಾಡಲಿಕ್ಕೆ ಆಗ್ತಿರಲಿಲ್ಲ. ಅಲಾಟ್ ಅಂತ ಮಾಡಿದ್ದೆ. ಅಲಾಟ್ ಅಂದರೆ ನಂಬರ್ ಅಲಾಟ್ ಆಗಿದೆ. ಸೊ ಅದನ್ನು ಕ್ಯಾನ್ಸಲ್ ಮಾಡಿ ಕಡೆಗೆ ನಾವು ಫ್ಲ್ಯಾಟ್ ಮಾಡೋದು ಅಂತ ಮಾಡಿ ಸುಮಾರು 460 ಮನೆಯ ಸ್ಯಾಂಕ್ಷನ್ ಮಾಡಿಸಿ. ಅಂದರೆ 40 ಇದಕ್ಕೆ ಇದೇನು ಅಂದರೆ ಸ್ಲಮ್ ಬೋರ್ಡಿಂದ 5 ಲಕ್ಷ ರೂಪಾಯಿ ಒಂದು ಮನೆಗೆ ಅನುದಾನ ಬಂದಿತ್ತು. ಅನುದಾನ ಅಲ್ಲ, ಸ್ಯಾಂಕ್ಷನ್. ಅದರಲ್ಲಿ ಲೋನು ಇವರು ಕಟ್ಟಬೇಕು ಇದೆಲ್ಲ ಇದ್ದದ್ದು. ಸೊ ಅದನ್ನು ಕನ್ವರ್ಟ್ ಮಾಡಿ ಫ್ಲ್ಯಾಟನ್ನು ಮಾಡಿದ್ವಿ. ಸಾಕಷ್ಟು ಸವಾಲುಗಳು ಎದುರಾಗಿತ್ತು. ನಮಗೆ ಕೋವಿಡ್ ಬರದೇ ಇರ್ತಿದ್ರೆ 2020-21 2 ವರ್ಷ ಕೋವಿಡ್ನಿಂದಾಗಿ ಇದರ ಕಾಮಗಾರಿಯ ಕೆಲಸಗಳು ಮುಗೀತು. ನಮ್ಮ ಗ್ರಾಚಾರ. ನಾವು ಪ್ರಾರಂಭ ಮಾಡಿದ್ದೆ 2000 ಕೋವಿಡ್ಗಿಂತ ಮೊದಲು 19 ಪ್ರಾರಂಭ ಮಾಡಿದ್ದೆ. 19 ನಮ್ಮ ಸರ್ಕಾರ ಬಂದ ಮೇಲೆ ಮಾಡಿದ್ದೆ. ಶಿಲಾನ್ಯಾಸ ಮಾಡಿ ಸ್ವಲ್ಪ ಸಮಯದಲ್ಲಿ ಕೋವಿಡ್ ಬಂತು. ಕೋವಿಡಲ್ಲಿ ಯಾವುದೂ ಕೆಲಸ ಮಾಡಲಿಕ್ಕೆ 2 ವರ್ಷ ಆಗಲಿಲ್ಲ. ಹಾಗೆ ಇಡೀ ಪ್ರಾಜೆಕ್ಟ್ ಡಿಲೇ ಆಗಿ ಈ 240 ಮನೆ ಏನೋ ಒಂದು ಆಗ ನಾನು ಹಾಸ್ಪಿಟಲಿಟಿಗೆ ಹಕ್ಕುಪತ್ರ ಕೊಟ್ಟು ಮತ್ತು ಸ್ವಲ್ಪ ಫಾಲೋಅಪ್ ಮಾಡೋದ್ರಿಂದ ಫಿನಿಶ್ ಆಗ್ತಿತ್ತು. ಇದ್ದಿದ್ರೆ ಇದು 240 ಈಗ ಹೋದಲ್ಲಿ ಇನ್ನೂ 120 ಮನೆ ಹೋಗಿ 90,000 ಕಟ್ಟಿದ್ದಂಥವ್ರು ಪಾಪ ನನಗೆ ತುಂಬ ಕೇಳ್ತಾ ಇದ್ದಾರೆ. ನಾನು ಮೊನ್ನೆ ಮಾತಾಡಿದೆ ನಗರಸಭೆಯವರ ಹತ್ರ. ಆದರೆ ಅದೊಂದು ಎಲ್ಲ ವ್ಯವಸ್ಥೆ ಇದೆ, ಹಣಕಾಸಿನ ವ್ಯವಸ್ಥೆ ಇದೆ. ಆದರೆ ಪುಷಪ್ ಆಗ್ತಾ ಇಲ್ಲ. 90,000 ನಾವು ಕೊಟ್ಟದ್ದಾಗಿದೆ. ನಗರಸಭೆಯಿಂದ 74,000 ಕೊಡಬೇಕಾಗಿದೆ. ನನಗನ್ನಿಸ್ತಾ ಇದೆ ಇಲ್ಲಿ ಆ ಎಲ್ಲ ಮನೆಗಳು ಬಂದಾಗ ಇದೊಂದು ಒಳ್ಳೆಯ ಲೇಔಟ್ ಆಗ್ತದೆ. ಮತ್ತು ನೋಡಿ, ನಾವು ಈ ಫ್ಲ್ಯಾಟನ್ನು ಸುಮ್ಮನೆ ಕೊಡಲಿಲ್ಲ. ಟೌನ್ ಹಾಲಲ್ಲಿ ಒಂದು ಮಾಕ್ ಇಷ್ಟೇ ಬರ್ತದೆ ಅಂತ ತೋರಿಸಿ ಒಂದು ಮಾಕ್ ರೂಮ್ ಮಾಡಿ ಅಷ್ಟೂ ಜನರಿಗೆ ತೋರಿಸಿ 90,000 ಕಟ್ಟಬೇಕಾಗ್ತದೆ ಅಂಥೇಳಿ ಮತ್ತು ಅಷ್ಟೂ ಜನರನ್ನು ಈ ಜಾಗಕ್ಕೆ ತೋರಿಸಿ ಈಚೆ ರಸ್ತೆ ಅಂತ ಹೇಳಿ ತೋರಿಸಿ ನಾವು ಮಾಡಿದಂಥ. ಇವತ್ತು ಕೆಲವರು ನಮಗೆ ಟೀಕೆ ಮಾಡುವಂಥ ಕೇಳಿದರು, ರಸ್ತೆ ಇದ್ದ ಜಾಗದಲ್ಲಿ ಫ್ಲ್ಯಾಟ್ ಹೇಗೆ ಮಾಡಿದ್ದಾರೆ.
ಇಲ್ಲಿಯೂ ಬೇರೆ ಜನರು ನಿವಾಸಿಸ್ತಾ ಇದ್ದಾರೆ. ಇದು ಇಷ್ಟು ವ್ಯವಸ್ಥೆ ಇರುವಂಥದ್ದು ಬಡವರಿಗೆ ಒಂದು ಒಳ್ಳೆಯದು. ಆದರೆ ನೆಕ್ಸ್ಟ್ ಹಂತದಲ್ಲಿ ಇದಕ್ಕೆ ವಿಸ್ತಾರವಾದಂಥ ರಸ್ತೆ ಮಾಡಬೇಕು ಅಂತ ಇರುತ್ತೆ. ನೋಡಿ, ನಾವಿಲ್ಲಿ ಇದೇ ಸ್ವರ್ಣ ನದಿಗೆ 190 ಕೋಟಿ ರೂಪಾಯಿಯ ನಾನಿರುವಾಗಲೇ ಸ್ಯಾಂಕ್ಷನ್ ಮಾಡಿ ಈಗ ಕೆಲಸ ಆಗ್ತಾ ಉಂಟು. ಶಿಮ್ರಾ, ಸಂತಕಟ್ಟೆಯಲ್ಲೊಂದು, ಇದು ಕಲ್ಯಾಣಪುರದಲ್ಲೊಂದು ಡ್ಯಾಮು, ಶಿಮ್ರಾದಲ್ಲೊಂದು ಡ್ಯಾಮು, ಕಿಳಿಂಜೆಲ್ಲೊಂದು ಡ್ಯಾಮ್. ಇಲ್ಲಿಂದ ಲಿಫ್ಟ್ ಇರಿಗೇಷನ್ ಆಗಿ ಇದಕ್ಕೆ ಮಣ್ಣಪಳ್ಳಕ್ಕೆ ನೀರು ತುಂಬಿಸಿದ್ದು ಆಚೆಯಲ್ಲಿ ಆಗುತ್ತೆ. ಇದು ಆಗಿದೆ, ಕೆಲಸ ಆಗ್ತಾನೆ, ನಿಮ್ಗೆ ಗೊತ್ತಿದೆ. ಕಿಳಿಂಜೆದಂತೂ ಆಗಿ ಆಯಿತು. ಇದರದ್ದು ಕಲ್ಯಾಣಪುರದ ಸ್ವಲ್ಪ ಆಗ್ತಾನೆ. ಅದರಲ್ಲಿ ನದಿ ದಂಡೆಗೂ ಸ್ವಲ್ಪ ಅವಕಾಶ ಇದೆ. ಸೊ ನಾವು ಈ ಪರಂಪಳ್ಳಿ ಬ್ರಿಡ್ಜಿಂದ ಇಲ್ಲಿ ಒಂದು 30 ಫೀಟ್ ರಸ್ತೆ ಈಚೆಯನ್ನು ಮಾಡಬೇಕು ಅಂತ ಯೋಚನೆ ಇತ್ತು. ನೋಡ್ಬೇಕು ಅದನ್ನು. ಈಗ ಗುತ್ತಿಗೆ ವಹಿಸ್ಕೊಂಡವರು ಜಿ ಶಂಕರ್ ಅವರು, ಅವ್ರ ಹತ್ರ ಮತ್ತು ಮಾತಾಡ ಹಿಂದೆ ಅಧಿಕಾರಿಗಳ ಹತ್ರ ಎಲ್ಲ ಮಾತಾಡಿದ್ರೆ ಪ್ಲ್ಯಾನ್ ಇತ್ತು. ಇಲ್ಲಿ ತನಕ ಹೀಗೆ ಬಂದರೆ ಈ ರಸ್ತೆಗಳು 2 ವೀಲರ್ ಹೋಗುವವರಿಗೆ ಆಗ್ತದೆ, 2 ವೀಲರಲ್ಲಿ ಹೋಗುವವರಿಗೆ ಆಗ್ತದೆ. ಆಟೋ ಇದು ಸಹ ಇದು ನಮ್ಮದು ಶಾಶ್ವತವಾದಂಥ ಯೋಜನೆ ಇತ್ತು. ಮತ್ತು ಮಾಹೆಯವ್ರ ಹತ್ರ ನಾವು ಮಾತಾಡಿತ್ತು. ಅವ್ರದ್ದು ಎಷ್ಟು ಜಾಗ ಹೋಗ್ತದೆ, STPಯಿಂದ ಈಚೆವರೆಗೆ ಎಷ್ಟು ಜಾಗ ಹೋಗ್ತದೆ, ಅದರ ಡಬಲ್ ಜಾಗವನ್ನು ನಮಗೆ ಇಲ್ಲಿ ಉಳಿತದೆ. ಈಗ ಜಾಗ ಅವರ ಜಾಗಕ್ಕೆ ತಾಗಿ ನಮ್ಮ ಇದಿದ್ದಾರೆ, ಅವರು ಈ ಎಂದಲ್ಲಿ ಕುಪ್ಪೆ ಇದೆ. ಅದಾದ ನಂತರ ಸುಮಾರು 1-2 ಎಕರೆಷ್ಟು ಫ್ಲ್ಯಾಟ್ ಮಾಡಲಿಕ್ಕೂ ಆಗಲ್ಲ. ಅದಕ್ಕೆ ಲ್ಯಾಂಡ್ ಟು ಲ್ಯಾಂಡಲ್ಲಿ ಕೊಡೋದು ಅಂತೂ ನಾನು ಮಾತಾಡಿದೆ. ಅದರಲ್ಲಿ ಈಗ ಮೊನ್ನೆನೋ ಅವ್ರು ಹೇಳ್ತಾ ಇದ್ದಾರೆ, ಸ್ವಲ್ಪ ಮಂದಿಗೆ ಅವರೆಲ್ಲ ಇದು ಮಾಡಿದ್ರು, ನಾವು ಜಬರ್ದಸ್ತ್ ಮಾಡಿದ್ವಿ ಅಂತೆಲ್ಲ ಹೇಳ್ತಾ ಇದ್ದಾರೆ. ಸೊ ಇದನ್ನು ಹೇಗೆ ಅಂದರೆ, ನೀವು ಎಷ್ಟು STP ಇಲ್ಲಿಗೆ ಎಷ್ಟು ಜಾಗ ಹೋಗ್ತದೆ, ಕಾನೂನಲ್ಲಿ ಅವಕಾಶ ಇದೆ, ಡಬಲ್ ಅವ್ರಿಗೆ ಕೊಡಬೇಕು ಜಾಗ ಹೋದವ್ರಿಗೆ. ಪಟ್ಟಾ ಲ್ಯಾಂಡ್, ಅದು ನಿಮ್ಗೆ ಒಂದು ಗೊತ್ತಿರಲಿ, ನಮ್ಮ ಹಕ್ಕಿನ ರಸ್ತೆ ಅಲ್ಲ. ಯಾರಾದರೂ ಇದಕ್ಕೆ ಹೋರಾಟ ಮಾಡಲಿಕ್ಕೆ ಆಗಲ್ಲ. ನಾನು ಕೇವಲ ಫಸ್ಟ್ ಅವ್ರ ಹತ್ರ ಕೇಳುವಾಗ ಇದರಲ್ಲಿ ಮೆಟೀರಿಯಲ್ ಬಂದು ಈಗ ಆಗಲಿಕ್ಕೆ ಆಗ್ತದೆ. ಮೆಟೀರಿಯಲ್ ತರಲಿಕ್ಕೋಸ್ಕರ ಟೆಂಪರರಿಯಿಂದ ತಗೊಳ್ಳೋದು. ಆಮೇಲೆ ಆಗ್ತಾ ಇದ್ದಾಗ ಹೇಳಿದೆ, ಹೇಗೂ ಬೇಕು ಸರ್, ಇದಕ್ಕೆ 1 to ಡಬಲ್ ಕೊಟ್ಟು ಮಾಡೋಣ ಅಂತ. ಅವರೊಂಥರ ಮೌಖಿಕವಾಗಿ ಆವಡ ಪ್ರಾಜೆಕ್ಟ್ ಅಂತ ಹೆಚ್ಚಿಸಬಲ್ಲ ಅಂತ ಹೇಳ್ತಾರೆ. ನಾನು ಹೇಳುವಂಥದ್ದೇನು ಅಂದರೆ, ಇದು ನಮ್ಮ ಹಕ್ಕಿನ ರಸ್ತೆ ಅಲ್ಲ, ಇದು ನಮ್ಮ ಹಕ್ಕಿನ ರಸ್ತೆ. ಮತ್ತು ನಾವು ತೋರಿಸಿ ಇದನ್ನು ಮಾಡಿದ್ದೇವೆ. ಆದರೆ ಅದಕ್ಕೂ ಒಂದು ಯೋಜನೆಯನ್ನು ಮಾಡಬೇಕಾಗಿದೆ. ಯಾವುದಿದ್ರು ನಮ್ಮ ಗ್ರಾಚಾರ, ನಿಮ್ಮದು ಗ್ರಾಚಾರ ಸ್ವಲ್ಪ. ನಾನು ಮತ್ತೊಮ್ಮೆ ಶಾಸಕ ಆಗಲಿಲ್ಲ. ಶಾಸಕ ಹಾಕಿದ್ರೆ ಯಾವ ಸಮಸ್ಯೆಯೂ ಬರ್ತಿರಲಿಲ್ಲ. 120 ಮನೆ ಆಗ್ತಿತ್ತು, ಯಾವುದೇ ಸಮಸ್ಯೆ ಬರ್ತಿರಲಿಲ್ಲ. ಆದರೆ ಇವತ್ತು ಈ ಯೋಜನೆ ಹಾಳು ಅಂತ ತಿಳ್ಕೊಂಡು ನಾವು ಅಭಿವೃದ್ಧಿಯ ದೃಷ್ಟಿಯಿಂದ ಈ ಯೋಜನೆ ಸರಿ ಇಲ್ಲ ಅಂತ ನಾವು ಯೋಚನೆ ಮಾಡಿದರೆ ಆಗ ಅದನ್ನು ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕೆ ಆಗಲ್ಲ. ನೋಡಿ, ಇಲ್ಲಿ 460 ಮನೆಗೆ ಬೇಕಾದಷ್ಟು ಇದೆ. ಇದು ಇಷ್ಟು ಬಂದಾಗ ಆಟೋಮೆಟಿಕ್ ಆಗಿ ನಮಗೆ ರಸ್ತೆಯ ಅವಶ್ಯಕತೆ ಇದ್ದೇ ಇರ್ತದೆ. ಸರ್ಕಾರವಾಗ ಆಗ್ತದೆ. ಈಚಿನ ನಮಗೆ ಭಾಳ ಹತ್ತಿರದಲ್ಲಿದೆ, ಭಾಳ ದೂರ ಬೇಕಾಗಿಲ್ಲ. ಒಂದು 500 ಮೀಟರಲ್ಲಿ ಪ್ರಯತ್ನ ನನ್ನ ಪ್ರಕಾರ ಮಾಡಲಿಕ್ಕೆ ಆಗ್ತದೆ. ನೀವು ನೋಡಿದ್ದೀರಾ ರಸ್ತೆಗಳನ್ನು, ನಾನು ತೋರಿಸ್ತೇನೆ ನಿಮಗೆ. ಬೈಕಾಡಿಯಲ್ಲಿ ಒಂದು ಡ್ಯಾಮ್ ಮಾಡಿದ್ದೇವೆ ಇದೇ ಥರ. ಬೈಕಾಡಿಯ ಡ್ಯಾಮ್ನಲ್ಲಿ ಒಂದು ಇದೇ ಥರ ನದಿ ದಂಡೆಯ ರಸ್ತೆಯನ್ನು ಮಾಡಿದ್ದೇವೆ. ನದಿ ದಂಡೆಯ ರಸ್ತೆಯನ್ನು ನಮ್ಮ ನಗರಸಭಾ ಸದಸ್ಯರು ಬಂದು ಬೈಕಾಡಿಯಲ್ಲಿ ನೀವು ಯಾರಾದರೂ ಹೋದರೆ ಅಲ್ಲಿ ಡ್ಯಾಮ್ ಮಾಡಿ ಇವತ್ತು ಕುಂಠಿತ ಆಗಿದೆ. ನೋಡೋಣ, ದೇವರ ಕೈಯಲ್ಲಿ ಯಾವುದೂ ಇದೆ. ಮತ್ತೊಮ್ಮೆ ಅವಕಾಶಗಳು ಸಿಕ್ಕಿದಾಗ ಎಲ್ಲ ಪರಿಹಾರಗಳನ್ನು ಮಾಡಲಿಕ್ಕೆ ನನ್ನ ಪ್ರಯತ್ನವನ್ನು ನಾನು ಮಾಡ್ತೇನೆ. ಒಟ್ಟಾರೆ ನಿಮ್ಮ ಬೇಡಿಕೆಗಳು, ನಿಮ್ಮ ಸಮಸ್ಯೆಗಳಿಗೆ ಯಾವುದೇ ನಕಾರಾತ್ಮಕವಾದಂಥ ವಿಷಯಗಳು ಬಂದರೆ ಅಥವಾ ನಿಮ್ಮ ಸಮಸ್ಯೆಗಳು ಬಂದರೆ ನಿಮ್ಮ ಜೊತೆ ನಾನು ನಿಮ್ಮ ಜೊತೆ ಒಬ್ಬ ಸಾಮಾಜಿಕ ಕಾರ್ಯಕರ್ತನಾಗಿ ನಿಮ್ಮ ಜೊತೆ ಗಟ್ಟಿಯಾಗಿದ್ದೇನೆ. ಇದರ ಬಗ್ಗೆ ನೀವು ಯೋಚನೆ ಮಾಡುವಂಥ ಬೇಡ. ನೀವು 240 ಜನ ಒಟ್ಟಾಗಿದ್ದೀವಿ. ನಾನು ಹೇಳಿದ್ದು ನೀವು ಆ ಸೊಸೈಟಿ ಮಾಡುವಂಥದ್ದೆಲ್ಲ ಮಾಡಿದ್ರೆ ಅದೆಲ್ಲ ಮಾಡಿದರೆ ಅಲ್ಲ, ಎಲ್ಲರೂ ಮೆಂಬರ್ ಆಗಬೇಕು. ನಾನು ಹೇಳ್ತೇನೆ. ಮತ್ತೆ ಯಾರು ಆಕ್ಯುಪೈ ಆಗಲಿಲ್ಲ 240 ಜನ 120 ಜನರನ್ನು ಕೇಳಬೇಕು. ಒಂದು ನಿಮಿಷ ಕೇಳಿ. ಅವರು ಅಲ್ಲ, ನಾನೊಂದು ವಿಷಯ ಹೇಳ್ತೇನೆ, ಕ್ಲಿಯರ್ ಆಗುತ್ತೆ. ಇದು ಒಂದು ಸರ್ಕಾರ ಮತ್ತು ಖಾಸಗಿ ಸಹಭಾಗಿತ್ವದ ಯೋಜನೆ. ಏನು, ನೀವು 90,000 ಹಾಕಿಲ್ವಾ? ನೀವೆಲ್ಲಾರು ಒಂದು ಫ್ಲ್ಯಾಟ್ ತಗೊಂಡ್ರೆ ಅಲ್ಲಿ ಪ್ರತಿ ವರ್ಷ ಮೇಂಟೆನೆನ್ಸ್ ಕೊಡೋದು ಬೇಡವಾ? ಸರ್ಕಾರ ಅಥವಾ ನಗರಸಭೆ ಪ್ರತಿ ವರ್ಷ ನಿಮ್ಗೆ ಮೇಂಟೈನ್ ಮಾಡ್ಲಿಕ್ಕೆ ಆಗಲ್ಲ. ನೀವು ಕುತ್ಕೊಂಡ್ರೆ ಉಳಿತದೆ. ಈಗೇನೋ ಇನ್ನೊಂದು 4-5 ವರ್ಷ ಹೋಗುವಾಗ ಎಲ್ಲ ಮೇಂಟೆನೆನ್ಸು ಬರ್ತದೆ.
ನೀವು ತಿಂಗಳಿಗೆ ನೀವು ನಿಶ್ಚಯ ಮಾಡಿ. ಅದು ಯಾರು ಸರ್ಕಾರವು ಇಂಟರ್ಫಿಯರ್ ಆಗಲ್ಲ, ನಗರಸಭೆಯೂ ಇಂಟರ್ಫಿಯರ್ ಆಗಲ್ಲ. ನಿಮ್ಮೊಳಗೆ ಅಧ್ಯಕ್ಷರು, ನಿಮ್ಮೊಳಗೆ ಇದು ನೀವು ಮತ್ತೆ ಏನು ಮಾಡಬೇಕು ಅಂದರೆ 240 ಮನೆ ಯಾರು ಗ್ರ್ಯಾಂಟ್ ಆಗಿದೆ ಅವರೆಲ್ಲರೂ ಫೀಸ್ ಕೊಡಬೇಕು. ಅದರಲ್ಲಿ ಅವ್ರು ಕೊಡಲಿಲ್ಲ ಅಂತಾದರೆ ನೀವು ಅದನ್ನು ನಿಮ್ಮ ಸೊಸೈಟಿಯ ಮೂಲಕ ಅದನ್ನು ತಂದುಕೊಳ್ಳುವಂಥ ಕಾನೂನಲ್ಲಿ ಅವಕಾಶ ಇದೆ ನೋಡಿ. ರೆಸಿಡೆನ್ಷಿಯಲ್ ಸೊಸೈಟೀಸ್ಗಳಿಗೆ ನೀವು ಸೊಸೈಟೀಸ್ ಮಾಡಿಕೊಂಡ್ರೆ ಅವ್ರ ಹತ್ರ ನಿಮಗೆ ಕಾನೂನುಬದ್ಧವಾಗಿ ತೆಗೆದುಕೊಳ್ಳುವಂಥ ಹಕ್ಕಿದೆ. ಆದರೆ ನೀವು ರಿಜಿಸ್ಟರ್ಡ್ ನಿವಾಸಿಗಳ ಸಂಘ ಅಂತ ಮಾಡಿ ಕಾನೂನು ರೀತಿಯಲ್ಲಿ ನೀವು ಅಧ್ಯಕ್ಷರು ಕಮಿಟಿಯನ್ನು ಮಾಡಿ ಪಾರದರ್ಶಕವಾಗಿ ನಡ್ಕೊಳ್ಳಿ. ಒಂದು ಡೆಪಾಸಿಟ್ ಅಂತ ಎಷ್ಟು ತಗೊಳ್ಳಿ, 500, 1000 ರೂಪಾಯಿ. ಆಮೇಲೆ ಪ್ರತಿ ತಿಂಗಳು ಎಷ್ಟು 300, 200, 500 ಎಷ್ಟು ನನಗೆ ಗೊತ್ತಿಲ್ಲ, ಅಂದರೆ ಮೇಂಟೆನೆನ್ಸ್ಗೆ ಎಷ್ಟು ಬರ್ತದೆ ಅಂತ ಹೇಳುವಂಥದ್ದು. ಸ್ಟ್ರೀಟ್ ಲೈಟ್ಸ್ಗಳು ಮತ್ತು ಪಬ್ಲಿಕ್ ಇದಿರುವಂಥದ್ದು ನಗರಸಭೆ ಮಾಡ್ತದೆ. ನಿಮ್ಮ ಬಿಲ್ಡಿಂಗ್ನ ಒಳಗಿರುವಂಥ ಲೈಟ್ಸ್ಗಳು, ಬಿಲ್ಡಿಂಗ್ ಕಂಪೌಂಡ್ ಇನ್ಸೈಡ್ ಒಳಗೆ, ಇನ್ನು STPಯ ಮೇಂಟೆನೆನ್ಸ್, ಇನ್ಯಾವುದಾದ್ರೂ ಸಣ್ಣ ಪುಟ್ಟ ಈಗ ನಿಮಗೆ ನೀರಿನ ಕನೆಕ್ಷನ್ಸ್ ಎಲ್ಲ ಮಾಡಿಕೊಟ್ಟಿದೆ. ಇದೊಂದು ಸ್ವಲ್ಪ ಸಮಯದಲ್ಲಿ ಡ್ರೈನೇಜ್, ನೀರಿನ ಕನೆಕ್ಷನ್ ಎಲ್ಲವೂ ಸಮಸ್ಯೆ ಬಂದೇ ಬರ್ತದಪ್ಪ. ಅದೇನು ಹೊಸದಲ್ಲ, ನೀವು ಯಾವ ಫ್ಲ್ಯಾಟಲ್ಲಿ ಇದೆ. ಆಗ ನೀವು ಮತ್ತೆ ಪುನಃ ಹೋಗಿ ಯಾವುದೋ ಜನಪ್ರತಿನಿಧಿ ಮಾಡಿಕೊಡಿ ಅಂತ ಹೇಳಿದ್ರೆ ಆಗುವಂಥದ್ದಲ್ಲ, ಆಗುವುದಿಲ್ಲ. ಅದು ಸಿಸ್ಟಮ್ ಎಲ್ಲ. ಮತ್ತೆ ಇದು ಸೊಸೈಟಿ ಮಾಡಿ ನೀವು ನಿರ್ವಹಣೆ ನೀವು ಮಾಡಬೇಕು ಅಂತ ಹೇಳುವಂಥದ್ದು ಹಿಂದೆ ನಿಮಗೆ ಕೊಡುವಾಗಲೇ ಡಿಸೈಡ್ ಆಗುತ್ತೆ. ಆದರೆ ಏನಾಯಿತು, ನಾವು ನಿಮಗೆ ಹ್ಯಾಂಡ್ ಓವರ್ ಮಾಡಿ ನೀವು ಬಂದಿರಲಿಲ್ಲ. ಹಾಗೆ ನಾನಿರುವಾಗ ಆ ಸೊಸೈಟಿಯನ್ನು ಮಾಡಲಿಲ್ಲ. ಯಾವಾಗ ಇಲ್ಲಿ ನಿವಾಸಿಗಳು ಬರ್ಲಿಕ್ಕೆ ಶುರುವಾಗ್ತಾರೆ ಆಗ ಮಾಡುವಂತ ಮಾಡಿದ್ದಾರೆ. ಚುನಾವಣೆಯ ಕೊನೆಯ ಸಂದರ್ಭದಾಗ ಅದೊಂದು ಸ್ವಲ್ಪ ಲೋಪ ಆಯಿತು. ಆಗಲೇ ಮಾಡಿಕೊಂಡು ಬಿಡುತ್ತಿದ್ರೆ ಈ ಸಮಸ್ಯೆ ಬರ್ತಿರಲಿಲ್ಲ. ಆದರೆ ನೀವು ನಿವಾಸಿಗಳಿಗೆ ಎಷ್ಟು ಜನ ಇದ್ದೀರಿ? 160 ಮತ್ತೆ 80. ಅಲ್ಲಲ್ಲ, ನೀವು ಸೊಸೈಟಿ ರಿಜಿಸ್ಟರ್ ಮಾಡಿದ್ರೆ ಸರ್, ನೀವು ಕಾನೂನು ಪ್ರಕಾರ ಮಾಡಿ. ನಿಮಗೆ ಇಷ್ಟು ಡೋರ್ ನಂಬರ್ ಸಿಕ್ಕಿದಲ್ಲ, ಆ ಡೋರ್ ನಂಬರ್ ಪ್ರಕಾರ ನಿಮ್ಮೆಲ್ಲರ ಆಧಾರ್ ಕಾರ್ಡ್ ಕೊಟ್ಟು ನೀವು ರಿಜಿಸ್ಟರ್ ಮಾಡಿ. ನಾನು ಹೇಳುವಂಥದ್ದು ಕೇಳಿ. ಒಂದು, ಈಗ ನಿಮ್ಮದು ಆ ಮನೆ ಇದೆ, ಎ ಬ್ಲಾಕಲ್ಲಿ A1 A2 ಹಾಗೆಲ್ಲ ಇದೆ ಅಲ್ವಾ? ಆ ಒಂದು ಮನೆಯವರಿಗೆ ಯಾರು ಅಂತ ಈಗ ಅಲಾಟ್ ಆಗಿದೆ. ನೀವು ಇದ್ದೀರಿ ವಾಸಿಸುವಂಥವ್ರು ಫಸ್ಟ್ ಮಾಡಿ. ಅವರದ್ದು ಆಧಾರ್ ಕಾರ್ಡ್ ಮತ್ತು ಪಾನ್ ಕಾರ್ಡ್ ಬೇಕಾಗಿರ್ಬೋದು. ಆಧಾರ್ ಕಾರ್ಡ್ ಇಟ್ಟು ಅಡ್ರೆಸ್, ನಿಮ್ಮ ಡೋರ್ ನಂಬರ್ ಹಾಕಿ, ಈಗ 160 ಜನರದ್ದು ಲೀಸ್ಟ್ ಮಾಡಿ, ಆಧಾರ್ ಕಾರ್ಡ್ ಹಾಕಿ. ಅದರ ಮೇಲೆ ನಿವಾಸಿಗಳ ಸಂಘ ಅಂತ ಸೊಸೈಟಿ ಆಸ್ತಿಯಲ್ಲಿ ರಿಜಿಸ್ಟರ್ ಮಾಡಿ. ಆಗ ನಿಮಗೆ ಉಳಿದವ್ರ ಹತ್ರ ಕೇಳಲಿಕ್ಕೆ ಅವಕಾಶ ಇರ್ತದೆ. ಯಾರು ಫಸ್ಟ್ ಕೊಡ್ತಾರೆ ಅವ್ರನ್ನ. ಮತ್ತೆ ನಾನು ಒಂದು ವಿನಂತಿ ಮಾಡ್ತೇನೆ, ಅಟ್ಲೀಸ್ಟ್ 180 ಜನ, ಯಾರು 160 ಜನ ಇದ್ದೀರಾ ಅವರಂತೂ ಕಡ್ಡಾಯವಾಗಿ ಒಂದು ತಿಂಗಳು 2 ತಿಂಗಳೊಳಗೆ ಮಾಡಿ. ನಿಮಗೆ ಆಗ ಹಕ್ಕು ಬರ್ತದೆ. ಹೋಗಿ ಹೋಗ್ತದೆ. ಒಂದೊಂದು ಫ್ಲಾಟ್ ಬೇರೆ ಮಾಡ್ತಾ ಇದ್ದೀರಾ? ಟೋಟಲ್ ಸೊಸೈಟಿ ಆಗಲಿಲ್ಲ. ಅದು ಏನಾಗಿದೆ, ಟೋಟಲ್ ಸೊಸೈಟಿ ಮಾಡಬೇಕು.